ಇಂಜಿನ್ ಬ್ರೇಕಿಂಗ್ ಇನ್ ಮೋಟರ್ ಸೈಕ್ಲಿಂಗ್. ಐ ನೋ ಈ ಟಾಪಿಕ್ ಮೇಲೆ ಸಾಕಷ್ಟು ಜನ ಫಾರ್ ಇದ್ದಾರೆ, ಅಗೇನ್ಸ್ಟ್ ಇದ್ದಾರೆ, ಸಾಕಷ್ಟು ಜನ ಇದನ್ನ ನ್ಯಾಚುರಲ್ ಅಂತ ಹೇಳ್ತಾರೆ, ಸಾಕಷ್ಟು ಜನ ಆರ್ಟಿಫಿಷಿಯಲ್ ಇಂಡ್ಯೂಸ್ಡ್ ಅಂತ ಹೇಳ್ತಾರೆ, ಸಾಕಷ್ಟು ಜನ ಇದು ನೆಸೆಸಿಟಿ ಅಂತ ಹೇಳ್ತಾರೆ, ಸಾಕಷ್ಟು ಜನ ಇಟ್ ಕ್ಯಾನ್ ಬಿ ಅವಾಯ್ಡೆಡ್ ಅಂತ ಹೇಳ್ತಾರೆ. ಸೊ ನಾನು ನಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಂದು ಒಪಿನಿಯನ್ಸ್ ಕೊಡ್ತಾ ಇದ್ದೀನಿ. ಸೊ ಫಸ್ಟ್ಲಿ ವೆದರ್ ಇಟ್ ಈಸ್ ನ್ಯಾಚುರಲ್ ಆರ್ಟಿಫಿಷಿಯಲ್ ಇಂಡ್ಯೂಸ್ ಅಂತ ಕೇಳೋದಾದ್ರೆ ಇಟ್ ಈಸ್ ಬೋತ್ ಅಂತ ಹೇಳ್ತೀನಿ. ನ್ಯಾಚುರಲ್ ಯಾಕೆ ಅಂತ ಹೇಳೋದಾದ್ರೆ ನಿಮಗೆ ಫಸ್ಟ್ ಆಫ್ ಆಲ್ ಇಂಜಿನ್ ಬ್ರೇಕಿಂಗ್ ಯಾಕೆ ಆಗುತ್ತೆ ಅಂದರೆ ಬಿಕಾಸ್ ದೇರ್ ಇಸ್ ಅ ಡಿಫರೆನ್ಸ್ ಇನ್ ಪವರ್ ಬಿಟ್ವೀನ್ ದ ಇಂಜಿನ್ ಪವರ್ ಮತ್ತು ವೀಲ್ ಸ್ಪೀಡ್ ಪವರ್ ಏನಿದೆ ನೋಡಿ, ಅದ್ರದ್ದು ಡಿಫರೆನ್ಸ್ ಇದ್ದಾಗ ಇಂಜಿನ್ ಬ್ರೇಕಿಂಗ್ ಆಗುತ್ತೆ. ಬೇಸಿಕಲಿ ಇಂಜಿನ್ದು ಸ್ಪೀಡ್ ಕಮ್ಮಿ ಆದಾಗ ಇಂಜಿನ್ ಬೇಸಿಕಲಿ ವೀಲ್ನ ಬ್ರೇಕ್ ಮಾಡುತ್ತೆ ಅಷ್ಟೇ. ಸೊ ದಟ್ ಈಸ್ ಅ ಸಿಂಪಲ್ ಫಿನಾಮಿನಾ, ಅದರಿಂದ ಇಂಜಿನ್ ಬ್ರೇಕಿಂಗ್ ಆಗುತ್ತೆ. ಇಟ್ ಈಸ್ ಸಮಥಿಂಗ್ ನೀವು ಆರ್ಟಿಫಿಷಿಯಲಿ ನೀವು ಮಾಡಿಲ್ಲ ಅಂದ್ರೂ ಅದು ನ್ಯಾಚುರಲಿ ಆಗುತ್ತೆ. ವೆನೆವರ್ ನೀವು ಸ್ಲೋ ಡೌನ್ ಮಾಡಿದಾಗ ಇಂಜಿನ್ ಬ್ರೇಕಿಂಗ್ ನ್ಯಾಚುರಲಿ ಆಗುತ್ತೆ. ಸೊ ದಟ್ ಈಸ್ ಸಮಥಿಂಗ್ ನೀವು ಅವಾಯ್ಡ್ ಮಾಡೋಕ್ಕಾಗಲ್ಲ. ಬಟ್ ವೆನೆವರ್ ಪೀಪಲ್ ಆರ್ ಟಾಕಿಂಗ್ ದೇ ಆರ್ ಟಾಕಿಂಗ್ ಅಬೌಟ್ ದ ಆರ್ಟಿಫಿಷಿಯಲಿ ಇಂಡ್ಯೂಸ್ ಇಂಜಿನ್ ಬ್ರೇಕಿಂಗ್. ಸೊ ಅದನ್ನು ಯಾವ ಥರ ಮಾಡ್ತಾರೆ ಅಂದರೆ ಬೇಸಿಕಲಿ ಗೇರ್ನ ಡೌನ್ ಮಾಡ್ತಾ ಇರ್ತಾರೆ. ವೆನೆವರ್ ಅವರು ಒಂದು ಆಬ್ಸ್ಟಕಲ್ ನೋಡ್ಬಿಡ್ತಾರೆ, ಸ್ಲೋ ಡೌನ್ ಮಾಡೋಕ್ಕೆ ಅವರು ಗೇರ್ನ ಯೂಸ್ ಮಾಡಿಕೊಂಡು ಡೌನ್ ಮಾಡಿ ಅದರಿಂದ ಬೇಸಿಕಲಿ ಇಂಜಿನ್ ನ್ಯಾಚುರಲಿ ಬಿಟ್ಟು ಆರ್ಟಿಫಿಷಿಯಲಿ ಅದು ಬ್ರೇಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇದನ್ನು ಬೇಸಿಕಲಿ ಆರ್ಟಿಫಿಷಿಯಲಿ ಇಂಡ್ಯೂಸ್ ಇಂಜಿನ್ ಬ್ರೇಕಿಂಗ್ ಅಂತ ಹೇಳ್ತಾರೆ. ಸೊ ಇದೂ ಇದೆ. ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ಇಸ್ ಇಟ್ ನೆಸೆಸರಿ ಆರ್ ಇಟ್ ಕ್ಯಾನ್ ಬಿ ಅವಾಯ್ಡೆಡ್ ಅಂತ ಕೇಳಿದ್ರೆ ಇಟ್ ಕ್ಯಾನ್ ಬಿ ಅವಾಯ್ಡೆಡ್ ಓನ್ಲಿ ಇನ್ ಒನ್ ಸಿನಾರಿಯೋ ವೇರ್ ನೀವು ಒಂದು ಸ್ಟ್ರೈಟ್ ಲೈನಲ್ಲಿ ಹೋಗ್ತಾ ಇದ್ದೀರಾ ಆ್ಯಂಡ್ ನೀವು ತುಂಬ ಲೋ ಸ್ಪೀಡಲ್ಲಿ ಮೇ ಬಿ 40-50 km/h ಇದ್ದೀರಾ ಅಂದರೆ ಇಫ್ ಯು ಹ್ಯಾವ್ ವೆರಿ ಗುಡ್ ಬ್ರೇಕ್ಸ್ ಅಂದರೆ ದೆನ್ ಯು ಡೋಂಟ್ ನೀಡ್ ಟು ಯೂಸ್ ಆರ್ಟಿಫಿಷಿಯಲಿ ಇಂಡ್ಯೂಸ್ ಇಂಜಿನ್ ಬ್ರೇಕಿಂಗ್. ನೀವು ನ್ಯಾಚುರಲ್ ಆಗಿ ಇಂಜಿನ್ ಬ್ರೇಕಿಂಗ್ ಅಪ್ಲೈ ಮಾಡ್ಬೋದು. ನೀವು ನಾರ್ಮಲ್ ಯಾವ ಥರ ಫ್ರಂಟ್ ಬ್ರೇಕ್ ರೇರ್ ಬ್ರೇಕ್ ಇದೆ ಅದನ್ನು ಅಪ್ಲೈ ಮಾಡಿ ಆ್ಯಂಡ್ ಬ್ರೇಕ್ ಆಗಿಬಿಡುತ್ತೆ. ಬಟ್ ನೀವೊಂದು ಸ್ಟ್ರೈಟ್ ಲೈನಲ್ಲಿ ತುಂಬ ಹೈ ಸ್ಪೀಡಲ್ಲಿ ರೈಡ್ ಮಾಡಬೇಕಾದ್ರೆ 100-150 km ಆರ್ ಈವನ್ 70-80 km ರೈಡ್ ಮಾಡಬೇಕಾದ್ರೆ ನಾಟ್ ಎಮರ್ಜೆನ್ಸಿ ಬ್ರೇಕಿಂಗ್ ಅಲ್ಲ, ಪ್ರೋಗ್ರೆಸಿವ್ ಆಗಿ ಬ್ರೇಕ್ ಮಾಡಬೇಕು ಆ್ಯಂಡ್ ಸೇಫ್ ಆಗಿ ಬ್ರೇಕ್ ಮಾಡಬೇಕು ಅಂದರೆ ಮೆನಿ ಟೈಮ್ಸ್ ನೀವು ಇಂಜಿನ್ ಬ್ರೇಕಿಂಗ್ನ ಅಪ್ಲೈ ಮಾಡಬೇಕಾಗುತ್ತೆ ಈವನ್ ನಿಮ್ಮ ಹತ್ರ ಪವರ್ಫುಲ್ ಬ್ರೇಕ್ಸ್ ಇದ್ರು. ಸೊ ದಟ್ ಈಸ್ ಒಂದು ಸಿನಾರಿಯೋ. ಆ್ಯಂಡ್ ಇನ್ನೊಂದು ಸಿನಾರಿಯೋ ಆಬ್ವಿಯಸ್ಲಿ ನಿಮ್ಮ ಹತ್ರ ಬ್ರೇಕಿಂಗ್ ಸಿಸ್ಟಮ್ ಅಷ್ಟು ಪವರ್ಫುಲ್ ಇಲ್ಲ ಅಂತ ಅನ್ಕೊಳ್ಳಿ, ನಿಮ್ಮದು ಬ್ರೇಕ್ಸ್ ತುಂಬ ಸಾಫ್ಟ್ ಆಗಿರುತ್ತೆ, ಮೇ ಬಿ ಬಿಕಾಸ್ ಆಫ್ ದ ಟೈಪ್ ಆಫ್ ಮೋಟರ್ ಸೈಕಲ್. ಆ ಟೈಮಲ್ಲೂ ನೀವು ಅನ್ಫಾರ್ಚುನೇಟ್ಲಿ ನೀವು ಇಂಜಿನ್ ಬ್ರೇಕಿಂಗ್ನ ಯೂಸ್ ಮಾಡಲೇಬೇಕಾಗುತ್ತೆ ಆ್ಯಂಡ್ ಯು ಹ್ಯಾವ್ ಟು ಬ್ರೇಕ್ ಇಟ್. ಓಕೆ, ನಾನು ಗೇರ್ ಡೌನ್ ಮಾಡಿ ಬ್ರೇಕ್ ಹಾಕಲೇಬೇಕಾಗುತ್ತೆ. ಆ್ಯಂಡ್ ಸೆಕೆಂಡ್ ಸಿನಾರಿಯೋ ವೇರ್ ನನ್ನ ಪ್ರಕಾರ ವೆರಿ ಸೀರಿಯಸ್ಲಿ ನೀವು ಇಂಜಿನ್ ಬ್ರೇಕಿಂಗ್ ಯೂಸ್ ಮಾಡಬೇಕಾಗುತ್ತೆ. ದಟ್ ಈಸ್ ವೆನ್ ಯು ಆರ್ ಡೌನ್ ಹಿಲ್ಲಲ್ಲಿ ನೀವು ರೈಡ್ ಮಾಡಬೇಕಾದ್ರೆ. ಎಸ್, ಆ ಟೈಮಲ್ಲೂ ನೀವು ಸ್ಲೋ ಸ್ಪೀಡಲ್ಲೇ ರೈಡ್ ಮಾಡ್ತಾ ಇರ್ತೀರಾ. ಬಟ್ ದ ಪ್ರಾಬ್ಲಮ್ ಇಸ್ ನೀವು ಸ್ಟ್ರೈಟ್ ಲೈನಲ್ಲಿ ರೈಡ್ ಮಾಡ್ತಾ ಇರಲ್ಲ, ಒಂದು ಕರ್ವಲ್ಲಿ ರೈಡ್ ಮಾಡ್ತಾ ಇರ್ತೀರಾ ಆ್ಯಂಡ್ ನಿಮ್ಮ ಗಾಡಿ ನಿಮ್ಮದು ಬೇಸಿಕಲಿ ಬೆಂಡ್ ಆಗುತ್ತೆ ಆ್ಯಂಡ್ ಒಂದು ಸೈಡಲ್ಲಿ ಬೇಸಿಕಲಿ ಟಿಲ್ಟ್ ಆಗುತ್ತೆ. ಸೊ ಆ ಟೈಮಲ್ಲಿ ಯು ಶುಡ್ ನೆವರ್ ಸ್ಟಾಪ್ ಇಮಿಡಿಯೇಟ್ಲಿ. ಸ್ಪೆಷಲಿ ನಿಮ್ಮ ಬ್ರೇಕ್ಸ್ ತುಂಬ ಚೆನ್ನಾಗಿದ್ಬಿಟ್ಟು ನೀವು ಬರೀ ಫ್ರಂಟ್ ಬ್ರೇಕ್ ರೇರ್ ಬ್ರೇಕ್ ಅಪ್ಲೈ ಮಾಡೋದು ತುಂಬ ರಿಸ್ಕ್ ಇರ್ತದೆ, ನಿಮ್ಮದು ಸ್ಲಿಪ್ ಆಗೋಕ್ಕೆ ಗಾಡಿ. ಸೊ ಆ ಟೈಮಲ್ಲೂ ನೀವು ಅನ್ಫಾರ್ಚುನೇಟ್ಲಿ ಔಟ್ ಆಫ್ ನೆಸೆಸಿಟಿ ನೀವು ಇಂಜಿನ್ ಬ್ರೇಕಿಂಗ್ನ ಅಪ್ಲೈ ಮಾಡಲೇಬೇಕಾಗುತ್ತೆ. ಸೊ ಇದರಿಂದ ತುಂಬ ಕ್ಲಿಯರ್ ಆಗಿ ಹೇಳ್ಬೋದು ದಟ್ ನೀವು ಇಂಜಿನ್ ಬ್ರೇಕಿಂಗ್ನ ಅಪ್ಲೈ ಮಾಡಲೇಬೇಕಾಗುತ್ತೆ. ಇಟ್ ಈಸ್ ಟೋಟಲಿ ಅನ್ಅವಾಯ್ಡಬಲ್. ಆ್ಯಂಡ್ ಟು ಬಿ ಆನೆಸ್ಟ್ ನನ್ನ ಒಪಿನಿಯನ್ ತುಂಬ ಜನ ಹೇಳ್ತಾರೆ ನೀವು ಬ್ರೇಕಿಂಗ್ ಇನ್ನೂ ಕಲಿ, ನೀನು ಹೋಗ್ಬಿಟ್ಟು ಟ್ರ್ಯಾಕಲ್ಲೆಲ್ಲ ಮಾಡು ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಹೇಳ್ತಾರೆ. ಅವ್ರಿಗೆ ಏನು ಹೇಳ್ತೀನಿ ಅಂದರೆ ಟು ಬಿ ವೆರಿ ಆನೆಸ್ಟು, ಎಸ್ ಇಂಜಿನ್ ಬ್ರೇಕಿಂಗ್ನ ಮೆನಿ ಸಿನಾರಿಯೋಸಲ್ಲಿ ಅವಾಯ್ಡ್ ಮಾಡ್ಬೋದು. ಸೊ ಆಬ್ವಿಯಸ್ಲಿ ಇಂಜಿನ್ ಬ್ರೇಕಿಂಗ್ ಮಾಡಿದ್ರೆ ನಿಮ್ಮದು ಇಂಜಿನ್ ಪಾರ್ಟ್ಸು ವೇರ್ ಆ್ಯಂಡ್ ಟೇರ್ ಆಗುತ್ತೆ. ದಟ್ ಈಸ್ ನ್ಯಾಚುರಲ್. ಬಟ್ ಐ ವಿಲ್ ಟೇಕ್ ದಟ್ ಟ್ರೇಡ್ ಆಫ್ ಫಾರ್ ಮೈ ಸೆಲ್ಫ್. ಸೊ ನಂದು ಸೇಫ್ಟಿಗೋಸ್ಕರ ಆ ಟ್ರೇಡ್ ಆಫ್ ನಾನು ಡೆಫಿನೆಟ್ಲಿ ತಗೋತೀನಿ ಇಂಜಿನ್ ಬ್ರೇಕಿಂಗ್ ಮಾಡಿದ್ರು. ಓನ್ಲಿ ಒನ್ ಥಿಂಗ್ ನಾನು ಏನು ಹೇಳ್ಬೋದು ಅಂದರೆ ದ ಮೆಥಡ್ ಇನ್ ವಿಚ್ ಯು ಡೂ ದ ಇಂಜಿನ್ ಬ್ರೇಕಿಂಗ್ ಅದನ್ನು ತುಂಬ ಸ್ಮೂತ್ ಆಗಿ ಮಾಡಿದ್ರೆ ಮೇ ಬಿ ದ ವೇರ್ ಆ್ಯಂಡ್ ಟೇರ್ ಸ್ವಲ್ಪ ಕಮ್ಮಿ ಆಗ್ಬೋದು. ಬೇಸಿಕಲಿ ನಿಮಗೆ ಗೊತ್ತು ಗೇರ್ ಶಿಫ್ಟ್ ಡೌನ್ ಮಾಡಿಬಿಟ್ರೆ ಇಂಜಿನ್ ಬ್ರೇಕಿಂಗ್ ಆಗುತ್ತೆ. ಹಂಗಂತ ನೀವು 6th ಗೇರಿಂದ ಸಡನ್ಲಿ 2nd ಗೇರ್ ಮಾಡಿಬಿಟ್ರೆ ಆವಾಗ ಸ್ವಲ್ಪ ಇಂಜಿನ್ ಡ್ಯಾಮೇಜಸ್ ಜಾಸ್ತಿ ಆಗುತ್ತೆ. ಸೊ ಅದನ್ನು ಅಷ್ಟೇ ಮಾಡಕ್ಕೆ ಹೋಗಬೇಡಿ. ಬಟ್ ನ್ಯಾಚುರಲಿ ಪ್ರೋಗ್ರೆಸಿವ್ಲಿ ನೀವು 6th, 5th, 4th, 3rd, 2nd ಆ ಥರ ಶಿಫ್ಟ್ ಮಾಡಿಬಿಟ್ಟು ರಿಲ್ಯಾಕ್ಸ್ ಆಗಿ ನೀವು ರೈಡ್ ಮಾಡಿದ್ರೆ ಐ ಥಿಂಕ್ ಇಟ್ ಈಸ್ ಅ ಸೇಫ್ ವೇ ಆಫ್ ಬ್ರೇಕಿಂಗು. ಸೊ ನನ್ನ ಪ್ರಕಾರ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ಇಂಜಿನ್ ಬ್ರೇಕಿಂಗ್ ಇಸ್ ಗುಡ್.